ಇನ್ಮುಂದೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಚಿಲ್ಲರೆ ಚಿಂತೆ ಬಿಡಿ. ಅನುಕೂಲ ಆಗಿದೆ, ಚಿಲ್ಲರೆ ಸಮಸ್ಯೆ ಬಗೆಹರಿದಿದೆ. ಎಟಿಎಂನಲ್ಲಿ ಹಣ ತೆಗಿಬೇಕಿಲ್ಲ, ಬಸ್ಸಲ್ಲಿರುತ್ತೆ ಎಟಿಎಂ. ಕಂಟ್ರಿ ಮುಂದೆ ಹೋಗಬೇಕು ಅಂದರೆ ಡಿಜಿಟಲ್ ಇಂಡಿಯಾನೂ ಆಗಬೇಕು, ಆನ್ಲೈನ್ ಇಂಡಿಯಾನೂ ಆಗಬೇಕು. ಜೇಬಿನಲ್ಲಿ ಹಣವಿಲ್ಲದಿದ್ರೂ ಸಿಗುತ್ತೆ ಟಿಕೆಟ್. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಇನ್ನಷ್ಟು ಪ್ರಯಾಣಿಕ ಸ್ನೇಹಿಯಾಗುವತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ದಿನದಿಂದ ದಿನಕ್ಕೆ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗುತ್ತಿದೆ. ಇಂದಿನ ಯುಗಕ್ಕೆ ತಕ್ಕಂತೆ ಪ್ರಯಾಣಿಕ ಸ್ನೇಹಿ ವ್ಯವಸ್ಥೆಯನ್ನ ಕಲ್ಪಿಸಲು ಕೆಎಸ್ಆರ್ಟಿಸಿ ಮುಂದಾಗಿದ್ದು ಸಂಪೂರ್ಣ ಡಿಜಿಟಲ್ ಆಗುವತ್ತ ದಾಪುಗಾಲಿಟ್ಟಿದೆ. ಇರೋದಿಲ್ಲ, ಕೆಲವೊಂದು ಟೈಮಲ್ಲಿ ದುಡ್ಡನ್ನ ಇಟ್ಕೊಂಬರೋದಿಲ್ಲ, ಮರ್ತು ಬಂದಿರ್ತಾರೆ. ಈ ಟೈಮಲ್ಲಿ ಏನಾಗುತ್ತೆ, ದುಡ್ಡು ಎಲ್ಲರ ಹತ್ರನೂ ಕೇಳೋಕ್ಕಾಗಲ್ಲ. ಹಾಗಾಗಿ UPI ಮಾಡಿರೋದು ತುಂಬ ಉಪಯೋಗ ಆಗುತ್ತೆ. ಅನುಕೂಲ ಆಗಿದೆ ಅಂತ ಆಗಿದೆ. ಚಿಲ್ಲರೆ ಸಮಸ್ಯೆಗೆ ಮುಂಚೆ ಸಮಸ್ಯೆ ಆಗ್ತಾ ಇತ್ತಾ ಚಿಲ್ಲರೆದು? ಚಿಲ್ಲರೆ ಕೊಡೋಕ್ಕೆಲ್ಲ ಕಂಡಕ್ಟ್ರು ಇಲ್ಲ, ನಾಳೆ ಅವ್ರ ಹತ್ರ ಕೊಡಿ, ಇವ್ರ ಹತ್ರ ಕೊಡಿ, ನೀವಿಬ್ರು ತಗೊಳ್ಳಿ ಅಂತ ಈ ಥರ ಇದು ಮಾಡ್ತಿರು. ಇವಾಗ ನಾವೇ ಕೊಡೋದ್ರಿಂದ ನಾವು ಎಷ್ಟಿರುತ್ತೋ ₹1 ₹2 ವಿತ್ ಪೈಸಾ ಕೂಡ ನಾವು ಹಾಕ್ಬೋದು. ಹೌದು, ಪ್ರಯಾಣಿಕರ ಬಹುದಿನದ ಬೇಡಿಕೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಸ್ತು ಎಂದಿದೆ. ಸಾರಿಗೆ ನಿಗಮದ ಬಸ್ಗಳು ಮತ್ತಷ್ಟು ಹೈಟೆಕ್ ಆಗಿದ್ದು ಇನ್ಮುಂದೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಚಿಲ್ಲರೆ ಸಮಸ್ಯೆಗೆ ಬ್ರೇಕ್ ಬೀಳಲಿದೆ. ಅನುಕೂಲ ಆಗಿದೆ, ಚಿಲ್ಲರೆ ಸಮಸ್ಯೆ ಬಗೆಹರಿದಿದೆ. ಬಹಳ ಅನುಕೂಲ ಆಗಿದೆ ಸರ್. ಪ್ರಯಾಣಿಕರು ಇದ್ರ ಬಗ್ಗೆ ಏನು ಖುಷಿ ವ್ಯಕ್ತಪಡಿಸ್ತಾರಾ? ಹೌದು ಸರ್, ಅವರು ಖುಷಿ ಪಡ್ತಾರೆ. ಯಾಕೆ ಅವ್ರಿಗೂ ಪಾಪ ಸಮಸ್ಯೆ, ಅವ್ರಿಗೂ ಚೇಂಜ್ ಇರೋಲ್ಲ. ಫೋನ್ ಪೇ ಮಾಡೋದು ಭಾಳ ಒಳ್ಳೇದು, ಅವ್ರಿಗೂ ಅನುಕೂಲ, ನಮಗೂ ಅನುಕೂಲ ಸರ್ ಅದು. ಎಸ್, ಇನ್ಮುಂದೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸುವಾಗ ಕಂಡಕ್ಟರ್ ಜೊತೆ ಚಿಲ್ಲರೆಗಾಗಿ ಜಗಳ ಮಾಡಬೇಕಿಲ್ಲ. ₹500 ಕೊಟ್ರೆ ಚಿಲ್ಲರೆ ಎಲ್ಲಿಂದ ತರೋಣ ಅಂತ ಕಂಡಕ್ಟರ್ ಮೂಗು ಮುರಿಯಬೇಕಾದ ಪ್ರಮೇಯವೂ ಇಲ್ಲ. ಈ ಚಿಲ್ಲರೆ ಸಮಸ್ಯೆಗೆ ಬ್ರೇಕ್ ಹಾಕುವುದಕ್ಕೆ ಅಂತಲೇ ಕೆಎಸ್ಆರ್ಟಿಸಿ ಭರ್ಜರಿ ಪ್ಲಾನ್ ಮಾಡಿದ್ದು ಸಂಸ್ಥೆಯ ಎಲ್ಲಾ ಬಸ್ಗಳಲ್ಲೂ ಎಟಿಎಂ ಮಷಿನ್ ಸೌಲಭ್ಯ ಒದಗಿಸಿದೆ. ಮತ್ತೆ ಪ್ರಯಾಣಿಕರಿಗೆ ಏನು ಚಿಲ್ಲರೆ ಸಮಸ್ಯೆ ಆಗ್ತಾ ಇತ್ತು, ಅದಕ್ಕೆ ನಿಜಕ್ಕೂ ಸಹ ಕೆಎಸ್ಆರ್ಟಿಸಿ ಏನು ನಿಗಮ ಏನು ಒಂದು ಬ್ರೇಕ್ ಹಾಕಿದೆ ಅಂತಲೇ ಹೇಳ್ಬೋದು. ಏನು ರಾಜ್ಯದಲ್ಲಿರುವ 8,800 ಬಸ್ಗಳಿಗೆ ಈಗ ಪ್ರಾಯೋಗಿಕವಾಗಿ UPI ಪೇಮೆಂಟ್ ವ್ಯವಸ್ಥೆಗೋಸ್ಕರ ಈ ATM ಬಿಡುಗಡೆ ಮಾಡಿದೆ ಅಂತಲೇ ಹೇಳ್ಬೋದು. ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಟಿಕೆಟ್ ಪಡೆಯೋದಕ್ಕೆ ಸದ್ಯ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಟಿಕೆಟ್ ನೀಡಲು ನೂತನ ತಂತ್ರಜ್ಞಾನವುಳ್ಳ ಮಷೀನ್ ಅನ್ನ ಕೆಎಸ್ಆರ್ಟಿಸಿ ಪರಿಚಯಿಸಿದ್ದು ಡೈನಾಮಿಕ್ QR ಕೋಡ್ ಮೂಲಕ ಹಣ ಪಾವತಿಗೆ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದ 9,000 ಬಸ್ಗಳಲ್ಲಿ ಈ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರತಿಯೊಂದು ಬಸ್ನ ಕಂಡಕ್ಟರ್ ಕೈಗೂ ಎಟಿಎಂ ಮಷಿನ್ಗಳನ್ನ ನೀಡಲಾಗಿದ್ದು ಈ ಮಷಿನ್ನಲ್ಲಿರುವ QR ಕೋಡ್ ಬಳಸಿ UPI ಆ್ಯಪ್ಗಳ ಮುಖಾಂತರ ಹಣವನ್ನ ಪಾವತಿಸಬಹುದಾಗಿದೆ. ಜೊತೆಗೆ ಈ ಮಷಿನ್ನಲ್ಲಿ ಕಾರ್ಡ್ ಸ್ವೈಪ್ ಆಪ್ಷನ್ ಕೂಡ ಇದೆ. ನಿಮ್ಮ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನ ಬಳಸಿಯೋ ಟಿಕೆಟ್ ಅನ್ನ ಪಡೆಯಬಹುದಾಗಿದೆ. ನೀವು ದೃಶ್ಯದಲ್ಲಿ ಇದು ಈ ATM ಅಂತ ಯಾವ ತರ ವರ್ಕ್ ಆಗುತ್ತೆ ಅಂತ ಈಗ ನೋಡಿ. ಈಗ ಸ್ಟೇಜ್ ಏನು ತುಮಕೂರು ಅಂತ ಇದೆ, ತುಮಕೂರಿಂದ ಈಗ ಇನ್ನೊಂದು ರೂಟಿಗೆ ಹಾಕ್ತಾರೆ ಇವರು. ಹೇಳಿ ಸರ್. ತುಮಕೂರಿಂದ ಕೆಲವರು ಕೇಳ್ತಾರೆ, ಬಳ್ಳಾರಿ ಕ್ರಾಸ್ ಕೇಳ್ತಾರೆ, ಇಲ್ಲ ದೊಡ್ಡದ ಮರ ಕೇಳ್ತಾರೆ. ದೊಡ್ಡದ ಮರನೇ ತಗೊಳ್ಳಿ. ಈಗ ಅವ್ರ ಹತ್ರ ಅಮೌಂಟ್ ಇಲ್ಲ, ಇದು ಏನು ಚಿಲ್ಲರೆ ಇಲ್ಲ, ಅದಕ್ಕೆ ಬಂದ್ಬಿಟ್ಟು ₹36 ಬರುತ್ತೆ. ದೊಡ್ಡದ ಮರ ಪ್ರಿಂಟ್ ನೋಡ, ಪ್ರಿಂಟ್ ಟಿಕೆಟ್ ಅಂತ ಕೊಟ್ಟರು ₹36 ಬಂತು. ಈಗ ಚೇಂಜ್ ಇಲ್ಲ, ಫೋನ್ ಪೇ ಮಾಡ್ತಾರೆ. ಈಗ ಫೋನ್ ಪೇ ಮಾಡಬಹುದು. UPI ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಅವರಿಗೆ ಸ್ಕ್ಯಾನರ್ ಓಪನ್ ಆಗುತ್ತೆ. ಈ ಸ್ಕ್ಯಾನರ್ ಮೂಲಕ ಸ್ಕ್ಯಾನ್ ಮಾಡಿದ್ರೆ ರೈಟ್ ಮಾರ್ಕ್ ಬರುತ್ತೆ, ಸ್ಲಿಪ್ ಕೂಡ ಬರುತ್ತೆ. ನಿಮಗೆ ಯಾವುದೇ ಚಿಲ್ಲರೆ ಸಮಸ್ಯೆಗೆ ನಿಜಕ್ಕೂ ಬ್ರೇಕ್ ಹಾಕಿದೆ ಅಂತಾನೆ ಹೇಳ್ಬೋದು. ಚಿಲ್ಲರೆ ಸಮಸ್ಯೆ ಕ್ಲಿಯರ್ ಆಗಿದೆ ಸರ್. ಚಿಲ್ಲರೆದೊಂದು ಸಮಸ್ಯೆ, ಯಾಕಂದ್ರೆ ಯಾರಾಗಲಿ ₹1 ₹2 ಮೇಲೆ ₹3 ಚೇಂಜ್ ಇರುತ್ತೆ, ಕೊಡಲ್ಲ. ಆಕ್ಚುಲಿ ಈಗ ತುಮಕೂರಿಂದ ಶಿರಾಕ್ಕೆ ₹51 ಟಿಕೆಟ್ ಬರುತ್ತೆ. ₹50 ಕೊಡೋದು ಯಾರು. ₹1 ಕಡೆ ₹10 ಕೊಡೋಕೆ ಬರ್ತಾರೆ, ₹20 ಕೊಡೋಕೆ ಬರ್ತಾರೆ, ₹100 ಕೊಡ್ತಾರೆ. ಅದರಿಂದ ನಾವು ₹9 ಚೇಂಜ್ ಕೊಡೋಕ್ಕಲ್ಲ, ₹19 ಚೇಂಜ್ ಕೊಡೋಕ್ಕಲ್ಲ, ಆ ಥರ. ಹಂಗಾಗಿ ಇದೊಂದು ಫೋನ್ ಪೇ ಬಂದಿರೋ ಭಾಳ ಒಳ್ಳೆಯದಾಗಿದೆ ಸರ್. ಅನುಕೂಲ ಆಗಿದೆ, ಭಾಳ ಅನುಕೂಲ ಆಗಿದೆ ಸರ್. ಪ್ರಯಾಣಿಕರು ಇದ್ರ ಬಗ್ಗೆ ಏನು ಖುಷಿ ವ್ಯಕ್ತಪಡಿಸ್ತಾರಾ? ಹೌದು ಸರ್, ಅವರು ಖುಷಿ ಪಡ್ತಾರೆ. ಯಾಕೆ ಅವ್ರಿಗೂ ಪಾಪ ಸಮಸ್ಯೆ, ಅವ್ರಿಗೂ ಚೇಂಜ್ ಇರೋಲ್ಲ. ಫೋನ್ ಪೇ ಮಾಡೋದು ಭಾಳ ಒಳ್ಳೆಯದು, ಅವ್ರಿಗೂ ಅನುಕೂಲ, ನಮಗೂ ಅನುಕೂಲ ಸರ್ ಅದು. ತುಂಬ ಇಲ್ಲ ಸರ್, ಇದರಿಂದ ಏನು ತೊಂದರೆ ಏನಿಲ್ಲ. ಚಿಲ್ಲರೆ ಸಮಸ್ಯೆ ಕ್ಲಿಯರ್ ಆಗಿದೆ ಅಷ್ಟೇ. ಈಗ ಮತ್ತೆ ನಮಗೂ ಅವ್ರ ಹತ್ರ ಜಗಳ ಆಡೋದು, ಅವ್ರ ಹತ್ರ ಜಗಳ ಆಡೋದು, ಅದೊಂದು ಕ್ಲಿಯರ್ ಆಗಿದೆ. ಏನು ಸಮಸ್ಯೆ ಇಲ್ಲ ಸರ್. ಈಗ ₹10 ಆದ್ರೆ ಫೋನ್ ಪೇ ಮಾಡ್ಬೋದು. ₹10 ಅಲ್ಲ, ₹1 ಬೇಕಾದ್ರೆ ₹2 ಇದ್ರೆ ₹5 ಮಾಡ್ಬೋದು ಸರ್. ₹5 ಫೋನ್ ಪೇ, ₹5 ಮಾಡ್ಬೋದು. ಇದು ಪ್ರಾಯೋಗಿಕವಾಗಿ ಏನು ರಾಜ್ಯದ 8,800 ಬಿಡುಗಡೆ ಮಾಡಿದ್ದಾರೆ. ಇದು ಎಲ್ಲ ಬಸ್ಸಲ್ಲೂ ಬಿಡುಗಡೆ ಮಾಡಲಿ ಅಂತನಾ? ಹೌದು ಸರ್, ಎಲ್ಲ ಬಸ್ಸಲ್ಲೂ ಆದರೆ ಒಳ್ಳೆ ಅನುಕೂಲ ಸರ್. ಯಾರಿಗೂ ಕಂಡಕ್ಟರ್ ಪ್ಯಾಸೆಂಜರ್ಗೂ ಗಲಾಟೆ ಕಮ್ಮಿ ಆಗುತ್ತೆ, ಮತ್ತು ಚಿಲ್ಲರೆ ಸಮಸ್ಯೆ ತಪ್ಪುತ್ತೆ ಅನ್ನೋದು ಒಳ್ಳೆ ಅನುಕೂಲ ಆಗಿದೆ ಸರ್. ತುಂಬ ಅನುಕೂಲ ಆಗಿದೆ.
ಅದೇನೇ ಇರಲಿ, ಸದ್ಯ ಜೇಬಿನಲ್ಲಿ ಹಣ ಇಟ್ಟುಕೊಳ್ಳೋ ಮಂದಿಯೇ ಕಡಿಮೆಯಾಗಿದ್ದಾರೆ. ಒಂದೇ ಒಂದು ಟೀ ಕುಡಿದು UPI ಸ್ಕ್ಯಾನರ್ಗಳನ್ನ ತಡಕಾಡುವ ಮಂದಿಯೇ ಜಾಸ್ತಿಯಾಗಿರೋ ಈ ಕಾಲದಲ್ಲಿ KSRTC ಇಟ್ಟಿರೋ ಈ ಹೆಜ್ಜೆ ನಿಜಕ್ಕೂ ಸೂಪರ್. ಕ್ಯಾಮ್ರಾಮ್ಯಾನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.